ದಟ್ಟವಾದ ಕಾಡದು. ಕಾಡಲ್ಲಿ ಇನ್ನೂ ಕತ್ಲಿರುತ್ತೆ, ಗೊತ್ತಾಗೋದಿಲ್ಲ. ಅಲ್ಲ ಸರ್, ಆಗ ಸಹಜವಾಗಿ ಅಲ್ಲಿ ಏನು ಕಾಲು ಗೊತ್ತಾಗಲ್ಲ, ತಲೆನೂ ಗೊತ್ತಾಗಲ್ಲ, ಮುಖನೇ ಗೊತ್ತಾಗೋದಿಲ್ಲ. ಆಮೇಲೆ ನಮ್ಮ ಸ್ಟಾಫ್ ಒಂದು 10 ಜನ ಇದ್ರು ಸಭಾಧ್ಯಕ್ಷರ, 2-3 2 ಟೀಮ್ ಹೋಗಿದ್ರು. 2 ಟೀಮು ಜೀಪುಗಳಲ್ಲಿ ಹೋಗಿದ್ರು. ಅವರು ಕಾಡೆಲ್ಲ ಸುತ್ತಾಡಿದ್ದಾರೆ. ಸಾಯಂಕಾಲ 8 ಗಂಟೆಯಿಂದ ಸುತ್ತಾಕಿ ಬೆಳಿಗ್ಗೆ 5 ಗಂಟೆಯಲ್ಲಿ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಮತ್ತೆ 3 ರೌಂಡ್ಸು ಶೂಟ್ ಮಾಡಿದ್ದಾರೆ. ಅದ್ಯಾವುದೋ ಸ್ಲೈಡ್ ಆಕ್ಷನ್ ಗನ್ ಅಂತ, ಇದು ಈ ಪೆಲೆಟ್ಸ್ ಇರುತ್ತೆ, ಅದು ನೇರವಾಗಿ ಒಂದೇ ಇದು ಆಗೋದಿಲ್ಲ. ಈ ಪೆಲೆಟ್ಸ್ ಹೊಡೆದ್ರೆ ಏನಾಗುತ್ತೆ, ಮೈಯೆಲ್ಲ ಹರಳ್ಕೊಳ್ಳುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. 3 ಕಾಡು ಪ್ರಾಣಿ ಬೇಟೆಗಾರರ ಎನ್ಕೌಂಟರ್, 100 ಸಂಶಯಗಳು, ನಿಜಕ್ಕೂ ಆಗಿದ್ದೇನು? ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟ ಉತ್ತರವೇನು? ಇವೆಲ್ಲವನ್ನ ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಮ್ಮ ದೇಶ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಉತ್ಸವದಲ್ಲಿ ಮುಳುಗ್ತಾ ಇದ್ದರೆ, ಅದೇ ಆಗಸ್ಟ್ 15 ಬೆಳಿಗ್ಗೆ 5:10 ನಮ್ಮ ರಾಜ್ಯದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು 3 ಕಾಡು ಪ್ರಾಣಿ ಬೇಟೆಗಾರರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿ 3 ಜನರ ಹತ್ಯೆ ಮಾಡ್ತಾರೆ. ಒಬ್ಬರು ಎಸ್ಕೇಪ್ ಆಗಿದ್ರು. ಅದಾದ ನಂತರ ಗೊಂದಲ ಆಗುತ್ತೆ, ಸ್ಟ್ರೈಕ್ ಆಗುತ್ತೆ, ಅದು ಎನ್ಕೌಂಟರ್ ಎನ್ನುವಂಥ ರೀತಿಯಲ್ಲಿ ಬಿಂಬಿತವಾಗುತ್ತೆ, ಎಲ್ಲವೂ ಆಗುತ್ತೆ. ನಿನ್ನೆ ರಾಮಲಿಂಗಾರೆಡ್ಡಿಯವರು ಸದನದಲ್ಲಿ, ವಿಧಾನಸಭೆಯ ಸದನದಲ್ಲಿ ಉತ್ತರವನ್ನು ಕೊಟ್ಟು, ಅರಣ್ಯ ಇಲಾಖೆಯ ಸಿಬ್ಬಂದಿಯ ತಪ್ಪಿಲ್ಲ, ಅರಣ್ಯ ಅಂದರೆ ಈ ಸಂರಕ್ಷಣಾ ಅರಣ್ಯ ಪ್ರದೇಶದಲ್ಲಿ ಒಳನುಗ್ಗಿ ಈ 4 ಜನರು ಕಾಡು ಪ್ರಾಣಿಗಳ ಬೇಟೆಯಾಡಿ ಕಾಡು ಪ್ರಾಣಿಯ ಮಾಂಸವನ್ನು ಹಂಚಿಕೊಳ್ತಾ ಇದ್ರು. ಹಾಗಾಗಿ ಅಲ್ಲಿ ಗುಂಡಿನ ಚಕಮಕಿ ಆಯಿತು. ಗುಂಡಿನ ಚಕಮಕಿಯಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ, ಒಬ್ಬರು ಗಾಯಗೊಂಡಿದ್ದಾರೆ ಅನ್ನುವಂಥ ಸಂಕ್ಷಿಪ್ತ ಮಾಹಿತಿ ಜೊತೆಗೆ ಕೆಲವೊಂದು ನಿರ್ದಿಷ್ಟ ದಾಖಲಾತಿಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇದು ಒಂದು ಕಡೆ. ಆದರೆ ಈಗ ನಾನು ಹೊರಟಿರುವಂಥ ವಿಷಯ ಅಂದರೆ, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಯಾವ ಹುದ್ದೆ ಇರುತ್ತೆ, ಯಾವ ಅಧಿಕಾರಿಗಳು ಯಾವ ಗನ್ನನ್ನು ಉಪಯೋಗಿಸ್ಬೋದು, ಜೊತೆಗೆ ಯಾರು ನಿಜವಾಗಿಯೂ ಕೂಡ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡ್ತಾರೆ, ಜೊತೆಗೆ ಏನಾದರೂ ಒಂದು ಇನ್ಸಿಡೆಂಟ್ ಬಂತು, ಇಲ್ಲ ಅಲ್ಲಿ ದೊಡ್ಡ ಕಾಡು ಪ್ರಾಣಿಗಳ ಬೇಟೆಗಾರರಿದ್ದಾರೆ ಅಥವಾ ಅಲ್ಲಿ ಮರಗಳ ಕಟಾವು ಆಗ್ತಿದೆ ಎನ್ನುವಂಥ ವಿಷಯ ಬಂದಾಗ ಯಾವ ಅಧಿಕಾರಿಗಳು ಗ್ರೌಂಡ್ ಲೆವೆಲಿಗೆ ಹೋಗಿ ಅರಣ್ಯವನ್ನು ಪ್ರವೇಶ ಮಾಡ್ತಾರೆ ಎನ್ನುವುದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ನಮ್ಮ ರಾಜ್ಯ ಅರಣ್ಯ ಇಲಾಖೆಯಲ್ಲಿ 16 ದೊಡ್ಡ ಪೋಸ್ಟ್ಗಳಿದೆ. ಅದರಲ್ಲಿ ಮುಖ್ಯವಾದ ಪೋಸ್ಟ್ ಅಂದರೆ PCCF, ಅಂದರೆ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಪೊಲೀಸ್. PCCF ಎನ್ನುವಂಥ ಒಂದು ಹುದ್ದೆ ಇದೆ, ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ. ಅವರು ಒಬ್ಬರು ಇರ್ತಾರೆ. ಜೊತೆಗೆ ಅಲ್ಲೂ ಕೂಡ ಬ್ರಾಂಚ್ ಇದೆ, ವೈಲ್ಡ್ ಲೈಫ್ ಇದೆ, ರೆಗ್ಯುಲರ್ ಫಾರೆಸ್ಟ್ ಇದೆ. ಆದರೆ ಮುಖ್ಯವಾಗಿ ಸದ್ಯದ ಮಟ್ಟಿಗೆ PCCF ಎನ್ನುವಂಥ ಹುದ್ದೆಗೆ ಅಧಿಕಾರಿ ಕೂಡ ನೇಮಕ ಆಗಿದ್ದಾರೆ. PCCF ಎನ್ನುವಂಥದ್ದು ರಾಜ್ಯ ಮಟ್ಟದ ಒಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಉನ್ನತವಾದ ನಂಬರ್ 1 ಪೋಸ್ಟ್, ರ್ಯಾಂಕ್ 1 ಪೋಸ್ಟ್ ಅಂತಾರಲ್ಲ. ಅದಾದ ನಂತರ ಅವರ ಕೆಳಗಡೆ 4 ರಿಂದ 5 ಜನ ಅಸಿಸ್ಟೆಂಟ್ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇದ್ದಾರೆ. ಮೊದಲು PCCF ಇರ್ತಾರೆ, ಅವರ ಕೆಳಗಡೆ ರಾಜ್ಯ ಮಟ್ಟದಲ್ಲಿ 4 ರಿಂದ 5 ಜನ APCCF ಇರ್ತಾರೆ, ಅಂದರೆ ಅಸಿಸ್ಟೆಂಟ್ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇರ್ತಾರೆ. ಅದಾದ ನಂತರ ಡಿಸ್ಟ್ರಿಕ್ಟ್ ವೈಡ್, ಅಂದರೆ ಜಿಲ್ಲಾ ಮಟ್ಟದಲ್ಲಿ, ಅಂದರೆ ಈ ಅರಣ್ಯ ಇಲಾಖೆಯ ಜಿಲ್ಲಾ ಮಟ್ಟ ಅಥವಾ ತಾಲೂಕು ಮಟ್ಟ ಅಂದರೆ ಸ್ವಲ್ಪ ವಿಭಿನ್ನವಾಗಿರುತ್ತೆ. ನೋಡಿ, ನಮ್ಮದು ಈಗ ರಾಜ್ಯದಲ್ಲಿ ಎಷ್ಟೊಂದು ಜಿಲ್ಲೆ ಇದೆ, ಆ ಜಿಲ್ಲೆಗೆ ಒಬ್ಬೊಬ್ಬ ಉಸ್ತುವಾರಿ ಸಚಿವರು ಇರ್ತಾರಲ್ಲ, ಇದು ಹೀಗಲ್ಲ. ಯಾವ ಅರಣ್ಯ ವಲಯ ಇದೆಯಲ್ಲ, ಆ ಅರಣ್ಯ ವಲಯಕ್ಕೆ ಒಂದು ಜಿಲ್ಲಾವರು ಅಂತ ಮಾಡಿರ್ತಾರೆ. ಹೀಗಾಗಿ APCCF ನಂತರ CCF ಇರ್ತಾರೆ, ಅಂದರೆ ಡಿಸ್ಟ್ರಿಕ್ಟ್ ಜಿಲ್ಲಾವಾರಿಗೆ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ ಇರ್ತಾರೆ. ಅವರು ಡಿಸ್ಟ್ರಿಕ್ಟ್ ವೈಸ್ ಇರ್ತಾರೆ. ಆ ಡಿಸ್ಟ್ರಿಕ್ಟ್ ವೈಸ್ ಅಂದರೆ ಈಗ ಉತ್ತರ ಕನ್ನಡಕ್ಕೆ ಒಂದಿರ್ಬೋದು, ಅಥವಾ ಮಲೆನಾಡು ಅಥವಾ ಬಯಲುಸೀಮೆ ಕಡೆ 2 ಜಿಲ್ಲೆಗೆ ಒಂದಿರ್ತಾರೆ. ಟೋಟಲಿ ಅದು ಝೋನಲ್ ವೈಸ್ ಅರಣ್ಯ ಒಂದು ವಲಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಅದು ಜಿಲ್ಲೆಗೆ. ರಾಜ್ಯಕ್ಕೆ PCCF ಇರ್ತಾರೆ, ಅವರ ಕೆಳಗಡೆ APCCF ಇರ್ತಿದ್ದು ರಾಜ್ಯ ಮಟ್ಟಕ್ಕೆ. ಜಿಲ್ಲಾ ಮಟ್ಟಕ್ಕೆ ಬಂದಾಗ CCF ಇರ್ತಾರೆ. ಅದಾದ ನಂತರ ತಾಲೂಕು ಮಟ್ಟಕ್ಕೆ ಬಂದಾಗ ತುಂಬ ಒಂದು ವಿಚಿತ್ರವಾಗಿದೆ, DCF ಇರ್ತಾರೆ, ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇರ್ತಾರೆ. ಅವರು ಒಂದು ತಾಲೂಕಿಗೆ ಒಂದು, ಅಂದರೆ ನಮ್ಮ ತಾಲೂಕು ಅಂದರೆ ಅರಣ್ಯ ತಾಲೂಕಿಗೆ ಒಂದಿರ್ತಾರೆ, ಕುಮಟಾ ಸಿರ್ಸಿಗೆ ಒಂದಿದ್ದಾರೆ, ಹೊನ್ನಾವರ್ ಭಟ್ಕಳಕ್ಕೆ ಒಂದಿದ್ದಾರೆ,
ಕಾರವಾರ ಮತ್ತು ಅಂಕೋಲಕ್ಕೆ ಒಂದಿದೆ. ಅಂದರೆ ಎಕ್ಸಾಂಪಲ್ ಕೊಡ್ತೇನೆ, 2 ತಾಲೂಕಿಗೆ ಒಬ್ಬರು DCF ಇರ್ತಾರೆ. ಆ DCF ಕೆಳಗಡೆ 2 ರಿಂದ 3 ಜನ ACF ಇರ್ತಾರೆ. ಅಂದರೆ ಅಸಿಸ್ಟೆಂಟ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ. ಅಂದರೆ DCF ಇರ್ತಾರೆ, DCF ಕೆಳಗೆ ACF ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಅದಾದ ನಂತರ ಇರ್ತಾರೆ RFO, ಇವರು ಕೂಡ ತಾಲೂಕು ಮಟ್ಟದಲ್ಲಿ ಇರ್ತಾರೆ. ಅಂದರೆ ಒಂದು ತಾಲೂಕಿಗೆ 4 ಜನ RFOಗಳು ಇರ್ತಾರೆ, ರೇಂಜ್ ಫಾರೆಸ್ಟ್ ಆಫೀಸರ್ ಇರ್ತಾರೆ. ಒಂದು ತಾಲೂಕಿಗೆ ಅರಣ್ಯ ತಾಲೂಕಿನಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಇರ್ತಾರೆ. ಆ 4 ರೇಂಜ್ ಫಾರೆಸ್ಟ್ ಕೆಳಗಡೆ ಒಂದು ರೇಂಜ್ ಫಾರೆಸ್ಟ್ಗೆ 4 ಜನ, ಒಂದು ತಾಲೂಕಿಗೆ 4 ಜನ ರೇಂಜ್ ಫಾರೆಸ್ಟ್ ಇರ್ತಾರೆ. ಆ 4 ಜನ ರೇಂಜ್ ಫಾರೆಸ್ಟ್ ಕೆಳಗಡೆ ತಲಾ ಒಬ್ಬ RFOಗೆ 4 ಜನ DRFO ಇರ್ತಾರೆ, ಡೆಪ್ಯೂಟಿ ರೇಂಜ್ ಫಾರೆಸ್ಟರ್ ಇರ್ತಾರೆ. ಅಂದರೆ ಈ ಒಂದು ರೇಂಜ್ ಫಾರೆಸ್ಟ್ ಕೆಳಗಡೆ 10 ರಿಂದ 12 ಜನ RFOಗಳು DRFOಗಳು ಇರ್ತಾರೆ. ಮೊದಲು PCCF ಇರ್ತಾರೆ. ಆ PCCF ಕೆಳಗಡೆ 4 ರಿಂದ 5 ಜನ APCCF ಇರ್ತಾರೆ. ಅದಾದ ನಂತರ ಡಿಸ್ಟ್ರಿಕ್ಟ್ ವೈಸ್ ಬಂದಾಗ CCF ಇರ್ತಾರೆ. ಆ CCF ಕೆಳಗಡೆ DCF ಇರ್ತಾರೆ. DCF ಕೆಳಗಡೆ ತಾಲೂಕು ಮಟ್ಟದಲ್ಲಿ 2 ರಿಂದ 3 ಜನ ACF ಇರ್ತಾರೆ. ಅದಾದ ನಂತರ ತಾಲೂಕು ಮಟ್ಟದಲ್ಲಿ 4 ಜನ RFO ಇರ್ತಾರೆ. ಆ 4 ಜನ RFO ಕೆಳಗಡೆ ತಲಾ ಒಬ್ಬ RFOಗೆ 10 ರಿಂದ 12 ಜನ DRFO ಇರ್ತಾರೆ, ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಇರ್ತಾರೆ. ಅದಾದ ನಂತರ ಒಂದು DRFO ಕೆಳಗಡೆ ಸರಿಸುಮಾರು 3 ರಿಂದ 4 ಜನ ಬೀಟ್ ಫಾರೆಸ್ಟ್ ಇರ್ತಾರೆ. ಅವ್ರ ನಂತರ ಫಾರೆಸ್ಟ್ ವಾಚರ್ ಕೂಡ ಇರ್ತಾರೆ. ಆ ಫಾರೆಸ್ಟ್ ವಾಚರು ಕೆಲವೊಮ್ಮೆ ಪರ್ಮನೆಂಟ್ ಆಗಿರ್ತಾರೆ, ಕೆಲವೊಮ್ಮೆ ಗುತ್ತಿಗೆ ಆಧಾರದಲ್ಲಿ ಕೂಡ ಇರ್ತಾರೆ. ಆದರೆ ಇಲ್ಲಿ ಯಾವ ಅಧಿಕಾರಿ ಯಾವ ಗನ್ನನ್ನು ಬಳಸ್ಬೋದು ಎನ್ನುವುದನ್ನು ನೋಡ್ತಾ ಹೋದರೆ RFO ಮತ್ತು DRFOಗಳು 4 ಜನ RFO ಇರ್ತಾರೆ ಮತ್ತು ಒಂದು RFO ಕೆಳಗಡೆ 10 ರಿಂದ 12 ಜನ. ಅಂದರೆ ಒಂದು ತಾಲೂಕು ಮಟ್ಟದಲ್ಲಿ ಒಂದು 40 ರಿಂದ 45 ಜನ DRFO ಇರ್ತಾರಲ್ಲ, ಅವರಿಗೆಲ್ಲ ಬಂದೂಕ್ ಅಂತಾರಲ್ಲ, ಕೋವಿ ಅಂತಾರಲ್ಲ, ಡಬಲ್ ಬ್ಯಾರಲ್ ಕೋವಿಯನ್ನು ಕೊಟ್ಟಿರ್ತಾರೆ. RFOಗೂ ಕೊಟ್ಟಿರ್ತಾರೆ ಮತ್ತು DRFOಗೂ ಕೊಟ್ಟಿರ್ತಾರೆ. ಹೀಗಾಗಿ ಆ ಡಬಲ್ ಬ್ಯಾರಲ್ ಗನ್ನ ತೆಗೆದುಕೊಂಡು ಹೋಗಿ 16 ಕಿಲೋಮೀಟರ್ ಒಳಗಡೆ ಹೋಗಿ ಯಾರನ್ನೋ ಒಬ್ಬರು ಶೂಟ್ ಮಾಡ್ತಾರೆ ಅಂದರೆ ಅದು ನಿಜಕ್ಕೂ ಆಶ್ಚರ್ಯವೇ. ನಾವು ಕೆಲವೊಮ್ಮೆ ಸಲ ಮಾತಾಡ್ತಾರೆ, ಪೊಲೀಸರಿಗೆ ಅಥವಾ ಅರಣ್ಯ ಅಧಿಕಾರಿಗಳಿಗೆ ಬಂದೂಕು ಕೊಡೋದು ಹೆದರಿಸಲಿಕ್ಕೆ ಹೊಡೆದು ಹೊಡಿಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರ್ತಾರೆ. ನೋಡಿ, ಇಲ್ಲಿ RFO ಮತ್ತು DRFOಗೆ ಡಬಲ್ ಬ್ಯಾರಲ್ ಗನ್ನನ್ನು ಕೊಟ್ಟಿರ್ತಾರೆ. ಅದು ಲೋಡ್ ಆಗಿರಲ್ಲ, ಸ್ಪಾಟಿಗೆ ಹೋಗಿ ಲೋಡ್ ಮಾಡಿ ಅದನ್ನು ಯೂಸ್ ಮಾಡುವಂಥ ಒಂದು ಪರ್ಮಿಷನ್. ಇನ್ನು ತಾಲೂಕು ಮಟ್ಟದಲ್ಲಿರುವಂಥ DCF ಮತ್ತು ACFಗಳಿಗೆ ರೈಫಲ್ ಕೊಟ್ಟಿರ್ತಾರೆ. ಆ ರೈಫಲಲ್ಲಿ 6 ಬುಲೆಟ್ಗಳನ್ನು ಹಾಕುವಂಥ ಮತ್ತು ಅದನ್ನು ಯೂಸ್ ಮಾಡುವಂಥ ಒಂದು ಕೆಪಾಸಿಟಿ ಇರುತ್ತೆ, ಪರ್ಮಿಷನ್ ಇರುತ್ತೆ. ಹೀಗಾಗಿ ಈ ಚಾಮರಾಜನಗರದ ಹನೂರು ತಾಲೂಕಿನ ಹೊಳದಹಟ್ಟಿ ಒಂದು ವನ್ಯಜೀವಿ ಧಾಮದಲ್ಲಿ ಶೂಟೌಟ್ ಆಯ್ತಲ್ಲ, 3 ಜನ ಸತ್ರಲ್ಲ. ಆ 3 ಜನ ಸಾಯುವಾಗ ಇಲ್ಲಿಯ ಯಾವ ಆಫೀಸರ್ ಅಂದರೆ DCF ACF ರೈಫಲ್ ತೊಗೊಂಡು ಹೋಗಿದ್ರಾ ಅಥವಾ RFO DRFO ಡಬಲ್ ಬ್ಯಾರಲ್ ಗನ್ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಸಂಶಯ ತುಂಬ ಕಾಡ್ತಾ ಇತ್ತು. ಆದರೆ ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಕೊಟ್ಟ ಉತ್ತರ ಪ್ರಕಾರ ಸ್ಲೈಡ್ ಆ್ಯಕ್ಷನ್ ಗನ್ನನ್ನು ತೆಗೆದುಕೊಂಡು ಹೋಗಿದ್ರು. ಹಾಗಾದರೆ ಈ ಅಧಿಕಾರಿಗಳಲ್ಲಿ ಸ್ಲೈಡ್ ಆ್ಯಕ್ಷನ್ ಗನ್ನನ್ನು ಯಾರು ಯೂಸ್ ಮಾಡಬಹುದು? ತುಂಬ ಗೊಂದಲ ಇದೆ. ಹಾಗಾದರೆ ಈ ಫಾರೆಸ್ಟ್ ಅಧಿಕಾರಿಗಳ ಜೊತೆ ಪೊಲೀಸರು ಕೂಡ ಹೋಗಿದ್ರ? ಪೊಲೀಸ್ ಬೆಂಬಲವನ್ನು ತೆಗೆದುಕೊಂಡು ಅಲ್ಲಿ ಹೋಗಿದ್ರ? ಎಲ್ಲವೂ ಕೂಡ ಕುತೂಹಲಕಾರಿ. ಮತ್ತೊಮ್ಮೆ ಹೇಳ್ತೇನೆ, ರಾಜ್ಯದಲ್ಲಿ ಮುಖ್ಯಸ್ಥರಾಗಿ PCCF ಇರ್ತಾರೆ, ಅವರ ಕೆಳಗಡೆ 2 ರಿಂದ 3 ಜನ APCCF ಇರ್ತಾರೆ, ಜಿಲ್ಲಾ ಮಟ್ಟಕ್ಕೆ CCF ಇರ್ತಾರೆ, ತಾಲೂಕು ಮಟ್ಟದಲ್ಲಿ DCF ಇರ್ತಾರೆ. ಆ DCF ಕೆಳಗಡೆ 2 ರಿಂದ 3 ಜನ ACF ಇರ್ತಾರೆ, ಅವರ ಕೆಳಗಡೆ 4 ಜನ RFO ತಾಲೂಕಿಗೆ ಇರ್ತಾರೆ. ಆ 4 RFO ಕೆಳಗಡೆ ಒಬ್ಬ RFOಗೆ 10 ರಿಂದ 12 ಜನ DRFO ಇರ್ತಾರೆ. ಆ ಒಂದು DRFO ಕೆಳಗಡೆ 3 ರಿಂದ 4 ಜನ ಬೀಟ್ ಫಾರೆಸ್ಟ್ ಇರ್ತಾರೆ ಮತ್ತು ಆ ಊರಿನ ವ್ಯವಸ್ಥೆ ಬಂದಾಗ ಫಾರೆಸ್ಟ್ ವಾಚರ್ ಕೂಡ ಇರ್ತಾರೆ. ಇನ್ನು ರಾಮಲಿಂಗಾರೆಡ್ಡಿ ಅವರು ಏನು ಹೇಳಿದ್ರು ನೋಡೋಣ, ಸಂಕ್ಷಿಪ್ತವಾಗಿ ನೋಡೋಣ. ಅವ್ರು ಹೇಳ್ತಾರೆ 14ನೇ ತಾರೀಕಿಗೂ 8 ಗಂಟೆಗೆ ನಮ್ಮ ಮಾಹಿತಿ ಬಂತು. ಅದಾದ ನಂತರ 2 ತಂಡಗಳು 2 ವಾಹನಗಳಲ್ಲಿ ಹೋದರು. ಅಲ್ಲಿ ತುಂಬ ಕಷ್ಟ ಇತ್ತು, ರಾತ್ರಿ ಪೂರ್ತಿ ಹುಡುಕಿದ್ರು. ಆದರೆ ಟಾರ್ಚ್ ಬೆಳಕಿನ ಆಧಾರದ ಮೇಲೆ ಮೇಲಿಂದ ಕೆಳಗಡೆ ಹುಡುಕುವಂಥ ಪ್ರಯತ್ನ ಆಯಿತು. ಸುಮಾರು 5 ಗಂಟೆಗೆ ನಮ್ಗೆ ಸಂಶಯ ಬಂತು ಅಲ್ಲಿದ್ದಾರಂತ. 5 ರಿಂದ 8 ಕಿಲೋಮೀಟರ್ ಅರಣ್ಯದಿಂದ ಒಳಗಡೆ ಕಿಲೋಮೀಟರ್ ಹೋಗಿದ್ವಿ. ಅವ್ರ ಹತ್ರ ನಾಡಕು ಅಂದರೆ ನಾಡ ಬಂದೂಕು ಇರುವುದು ನಮಗೆ ಸಂಶಯ ಬಂತು. ಜೊತೆಗೆ ತುಂಬ ದೂರದಲ್ಲಿದ್ದರು, ಮನವೊಲಿಕೆಗೆ ಪ್ರಯತ್ನ ಮಾಡಿದ್ವಿ, ಆಗಿಲ್ಲ. ಅದಾದ ನಂತರ ಕಾಡ್ತೂಸ್ ಎನ್ನುವಂಥ ಮಾತನ್ನು ಹೇಳ್ತಾರೆ, ಅದು ಅರ್ಥ ಆಗ್ತಿಲ್ಲ.
ಜೊತೆಗೆ ಬೇಟೆಗಾರರಿಗೆ ಸೊಂಟದಿಂದ ಕೆಳಗೆ ಹೊಡೆಯುವಂಥ ಪ್ರಯತ್ನ ಆಯಿತು, ಅದು ಆಗಲಿಲ್ಲ. ಅಲ್ಲಿ ನಮ್ಮವರು ಒಂದು ಸ್ಲೈಡ್ ಆ್ಯಕ್ಷನ್ ಗನ್ನನ್ನು ತೆಗೆದುಕೊಂಡು ಹೋಗಿದ್ರು. ಆ ಸ್ಲೈಡ್ ಆ್ಯಕ್ಷನ್ ಗನ್ನಲ್ಲಿ ಒಂದು ಸಲ ಹೊಡೆದ್ರೆ ಒಂದು ಚದರತ್ತೆ, ಅದು ಸೊಂಟದ ಮೇಲೂ ಬಿದ್ದಿರ್ಬೋದು, ಕೆಳಗೆ ಬಿದ್ದಿರ್ಬೋದು. ಹೀಗಾಗಿ ಅವರು ಸಾವನ್ನಪ್ಪಿದ್ರು. ಜೊತೆಗೆ ಅವರಲ್ಲಿ ಏನೇನು ಸಿಕ್ತು ಎನ್ನುವಂಥ ಮಾತನ್ನು ಹೇಳ್ತಾರೆ. ಅಲ್ಲಿ ತುಂಬ ವಿವರಣೆ ಕೂಡ ಕೊಟ್ಟಿದ್ದಾರೆ. ಧನಿಯಾ ಪೌಡ್ರ್ ಸಿಕ್ತು, ಜೊತೆಗೆ ಪ್ಯಾರೆಗಾನ್ ಚಪ್ಪಲ್ ಸಿಕ್ಕಿದೆ, ಅದು ಹೊಸದಾಗಿದೆ, ಅದು ತುಂಬ ಟ್ರೋಲ್ ಆಗ್ತಿದೆ. ತುಂಬ ಟ್ರೋಲ್ ಅನ್ನೋದಕ್ಕಿಂತ ತುಂಬ ಸಂಶಯ ಕಾಡ್ತಾ ಇದೆ. ಯಾಕಂದರೆ ನಿಮಗೆ ಅಲ್ಲಿ ಏನೆಲ್ಲ ಸಿಗ್ತಲ್ಲ ಎಲ್ಲವೂ ಕೂಡ ಯೂಸ್ ಆಗಿರುವಂಥದ್ರೆ ಪ್ಯಾರೆಗಾನ್ ಚಪ್ಪಲ್ ಯಾಕೆ ಯೂಸ್ ಆಗಿಲ್ಲ? ಏನಾದರೂ ಸಾಕ್ಷ್ಯ ಬೇರೆ ನಾಶ ಮಾಡ್ಕೊಂಡು ಹೊಸ ಸಾಕ್ಷ್ಯ ಸೃಷ್ಟಿ ಮಾಡಲಿಕ್ಕೆ ಪ್ಯಾರೆಗಾನ್ ಚಪ್ಪಲನ್ನು ಇಡಲಾಯಿತಾ ಗೊತ್ತಿಲ್ಲ. ಆದರೆ ಕೆಲವೊಂದು ಆಯುಧಗಳು, ಹರಿತವಾದ ಆಯುಧಗಳು ಕೂಡ ಇದ್ದು, ಧನಿಯಾ ಪೌಡ್ರು, ಉಪ್ಪು, ಈರುಳ್ಳಿ, 30-40 kg ಮಾಂಸ, ಇವೆಲ್ಲ ನೋಡ್ತಾ ಇದ್ದರೆ ಅವರು ಹ್ಯಾಬಿಚುವಲ್ ಅಪೆಂಡರ್ ಆಗಿದ್ದರೂ ಕೂಡ, ಪ್ರತಿನಿತ್ಯ ಕಾಡು ಪ್ರಾಣಿಗಳ ಬೇಟೆಯನ್ನು ಮಾಡ್ತಿದ್ರು ಕೂಡ ಅವರಿಗೊಂದು ಬೇರೆದೇ ತರಹದಲ್ಲಿ ಅವ್ರನ್ನ ಹಿಡಿಯಬಹುದಿತ್ತು. ಅವ್ರ ಮೇಲೆ ಏನಾದರೂ ಒಂದು ಬೇರೆ ಪೌಡ್ರನ್ನ ಇದು ಮಾಡಿ ಅಥವಾ ಬೇರೆ ಒಂದು ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಅವ್ರನ್ನ ಹಿಡಿಯಬಹುದಿತ್ತೇ ಹೊರತು, ರಾಮಲಿಂಗಾರೆಡ್ಡಿ ಹೇಳ್ತಾರೆ ಆ ಒಂದು ಗನ್, ಸ್ಲೈಡ್ ಆ್ಯಕ್ಷನ್ ಗನ್ ಇದೆ, ಅಲ್ಲಿ 10-15 ಬುಲೆಟನ್ನು ಸಿಡಿಬೇಕಂದಿಲ್ಲ. ಕೇವಲ ಒಂದೇ ಒಂದು ಬುಲೆಟ್ ಸಿಡಿದ್ರೂ ಕೂಡ ಅಲ್ಲಿ 10-15 100 ಆಗುತ್ತೆ. ಹಾಗೆ ಒಂದೇ ಒಂದು ಬುಲೆಟ್ ಸಿಡಿದ್ರೂ ಕೂಡ ಅಲ್ಲಿ ಇರುವಂಥ 3 ಜನ ಸಾವನ್ನಪ್ಪಿರುವಂಥ ಸಾಧ್ಯತೆ ಇದೆ ಎನ್ನುವಂಥ ಮಾತನ್ನು ಹೇಳಿ ಅರಣ್ಯ ಅಧಿಕಾರಿಗಳ ಒಂದು ಬೆಂಬಲಕ್ಕೆ ನಿಲ್ತಾರೆ. ಈ ಪ್ರಕರಣ ತುಂಬ ವಿಚಿತ್ರವಾಗಿದೆ. ಈಗ ಬರ್ತೇನೆ ಏನೇನು ಗೊಂದಲ. DCF ಮತ್ತು ACFಗಳಿಗೆ ಮಾತ್ರ ರೈಫಲ್ ಉಪಯೋಗಿಸುವಂಥ ಸಾಧ್ಯತೆ ಇದೆ. ಹಾಗಾದರೆ ಅಲ್ಲಿ RF ಹೋಗಿರಲಿಲ್ವಾ, DRF ಹೋಗಿರಲಿಲ್ವಾ? DRF ಮತ್ತು RF ಹೋಗಿದರೆ ಅವರು ಈ ಡಬಲ್ ಬ್ಯಾರಲ್ ಗನ್ನನ್ನು ಮಾತ್ರ ಯೂಸ್ ಮಾಡಬೇಕು. ಹಾಗಾದರೆ ಅಲ್ಲಿ ಸ್ಲೈಡ್ ಆ್ಯಕ್ಷನ್ ಗನ್ನನ್ನು ತೆಗೆದುಕೊಂಡು ಹೋಗಿ ಶೂಟ್ ಮಾಡುವಷ್ಟು ತಾಕತ್ತು, ಚಾಕಚಕ್ಯತೆ ಮತ್ತು ಪರ್ಮಿಷನ್ ಈ DCFಗಿದೆಯಾ, ACFಗಿದೆಯಾ, ಅಥವಾ RF ಮತ್ತು DRFಗೆ ಪರ್ಮಿಷನ್ ಕೊಡಲಾಯಿತಾ ಗೊತ್ತಿಲ್ಲ. ಅರಣ್ಯ ಅಧಿಕಾರಿಗಳಲ್ಲಿ ಏನಾಗುತ್ತಂದರೆ, ಏನಾದ್ರು ಅನಾಹುತ ಆಗುತ್ತೆ, ಮರ ಕಡಿತಾರೆ, ಪ್ರಾಣಿಗಳನ್ನ ಭೇಟಿಯಾಡ್ತಾ, ಅಥವಾ ಏನೋ ಒಂದು ಅನಾಹುತ ಸಂದರ್ಭದಲ್ಲಿ ಈ RF ಕೆಳಗಡೆ DRF ಇರುತ್ತಲ್ಲ, ಅವರು ಮಾತ್ರ ಅರಣ್ಯಕ್ಕೆ ಹೋಗಿ ಸರ್ಚ್ ಮಾಡುವಂಥ ಸಂಭವ ಜಾಸ್ತಿ ಇರುತ್ತೆ. ಕೆಲವೊಮ್ಮೆ ದೊಡ್ಡ ಅಧಿಕಾರಿಗಳು ಬರ್ತಾರೆ. ಯಾಕಂದರೆ ಅರಣ್ಯ ವಲಯ ಅಂದ್ಕೊಳ್ಳಿ 2 ಆಪ್ಷನ್ಸ್ ಇದೆ. ಒಂದು ಮರ ಕಡಿತಾರೆ, ಮತ್ತೊಂದು ಪ್ರಾಣಿಗಳ ಭೇಟಿಯಾಡ್ತಾರೆ. ಹೀಗಾಗಿ ಅಂಥ ದೊಡ್ಡ ಅಧಿಕಾರಿಗಳು DCF, ACF ಅಥವಾ APCCF ಅವರೆಲ್ಲ ಬರೋದಿಲ್ಲ. ಯಾರು ಗ್ರೌಂಡ್ ಲೆವೆಲ್ ಇರ್ತಾರೆ ಅಂದರೆ DRF ಅಂದರೆ ಫಾರೆಸ್ಟ್ ಅಧಿಕಾರಿಗಳಂತ ನಾವು ನಾರ್ಮಲ್ ಹೇಳ್ತೀವಲ್ಲ, ಊರಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಅರಣ್ಯ ವ್ಯಾಪ್ತಿಯಲ್ಲಿ ಇರ್ತಾರಲ್ಲ, DRF ತಮ್ಮ ಒಂದು ಬೀಟ್ ಫಾರೆಸ್ಟರ್ ಜೊತೆ ಅವರು ಹೋಗ್ತಾರೆ. ಯಾರು? RF ಅಲ್ಲ, DRF ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಇರ್ತಾರೆ, ಅವರು ಹೋಗ್ತಾರೆ. ಅದಾದ ನಂತರ ಏನೋ ಅನಾಹುತ ಆಯಿತು, ಕಾಡು ಪ್ರಾಣಿ ಸಿಕ್ತು, ಅಥವಾ ಏನಾದರೂ ಗಾಯ ಆಯಿತು, ಏನಾದ್ರು ತಮ್ಮ ಸಿಬ್ಬಂದಿಗೆ ಇದಾಯಿತು ಅಂದರೆ ಸ್ಥಳ ಮಹಜೂರು ಮತ್ತು ಪಂಚನಾಮೆಗೆ RF ಹೋಗ್ತಾರೆ, CCF ಹೋಗ್ತಾರೆ, ಅಥವಾ DCF ಹೋಗ್ತಾರೆ. ಇದು ನಾರ್ಮಲಿ ಆಗ್ತಾ ಇರುವಂಥ ಕತೆ. ಹಾಗಾದರೆ DCF ಮತ್ತು ACF ಬಂದರು ಅಂದ್ಕೊಂಡ್ರು ಕೂಡ ಈ ಸ್ಲೈಡ್ ಆ್ಯಕ್ಷನ್ ಗನ್ನನ್ನು ಕೊಟ್ಟವ್ರು ಯಾರು? ಅವ್ರು ಹೋದರೂ ಕೂಡ ಅವರಿಗೆ ಇರುವಂಥದ್ದೇನು ರೈಫಲ್ ಯೂಸ್ ಮಾಡ್ಲಿಕ್ಕೆ ಮಾತ್ರ ಪರ್ಮಿಷನ್ ಇರುತ್ತೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಅಲ್ಲಿ ಸ್ಲೈಡ್ ಆ್ಯಕ್ಷನ್ ಗನ್ನನ್ನು ಯೂಸ್ ಮಾಡಲಾಗಿದೆ. ಹಾಗಾದರೆ ಅದನ್ನು ಶೂಟ್ ಮಾಡಿದವರು ಯಾರು, ಅದನ್ನು ಕೊಟ್ಟವ್ರು ಯಾರು ಗೊತ್ತಿಲ್ಲ. ಜೊತೆಗೆ ಹೇಳ್ತಾರೆ 8 ಗಂಟೆಗೆ ಸ್ಟಾರ್ಟ್ ಆಯಿತು, 5 ಗಂಟೆ ತನಕ ಸರ್ಚ್ ನಡೀತು, 2 ಜೀಪ್ ಹೋಗಿತ್ತು, 2 ತಂಡ ಹೋಗಿತ್ತು ಅಂತ. ಜೊತೆಗೆ ಹೇಳ್ತಾರೆ ಫುಲ್ ಕಾಡಿತ್ತು, ಕಾಡಲಿಲ್ಲ, ನಾವು ಟಾರ್ಚ್ ಆಧಾರದ ಮೇಲೆ ಅವ್ರನ್ನ ಕಂಡುಹಿಡ್ಲಿಕ್ಕೆ ಪ್ರಯತ್ನ ಪಟ್ವಿ ಮತ್ತು ನೋಡಿ ಹೊಡೆದ್ವಿ. ಆದರೆ ನೋಡಿ, ಅರಣ್ಯ ಅಂದ ಕೂಡಲೇ ಅಷ್ಟು ಸುಲಭವಲ್ಲ. ಅರಣ್ಯ ಅಂದ್ಕೂಡ ಅರಣ್ಯನೇ, ಅಲ್ಲಿ ಏನೂ ಕಾಣಲ್ಲ. ಮತ್ತೊಂದು ಕಡೆಯಿಂದ ಒಂದು ಟಾರ್ಚ್ ಬರ್ತಾ ಇದೆ, ಅಲ್ಲಿ 4-5 ಜನ ಬೇಟೆಗಾರರಿದ್ದಾರೆ ಅಥವಾ ಆಗುವಂತಕರಿದ್ದಾರೆ. ಅಂದರೆ ಇಲ್ಲಿನ ಅಧಿಕಾರಿಗಳು ಕೂಡ ಅಷ್ಟೇ ಸೇಫ್ ಆಗಿರ್ತಾರೆ. ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಬೇಕೆನ್ನುವಂಥ ಕಾರಣಕ್ಕಾಗಿ ಯಾವುದೋ ಒಂದು ಬೇರೆಯದೇ ಆದ ಸಪೋರ್ಟಿಂಗ್ ಸಿಸ್ಟಮ್ ಇರುತ್ತೆ, ಕೈಯಲ್ಲಿ ಗನ್ ಇರುತ್ತೆ. ಜೊತೆಗೆ ಆಗುವಂತಕರು ಇರ್ತಾರಲ್ಲ ಅಥವಾ ಬೇಟೆಗಾರ ಇರ್ತಾರಲ್ಲ, ಅವರು ಕೂಡ ಸುಮ್ಮನೆ ಬಂದು ನಿಂತು ನಾನು ಮಾಡಲ್ಲ ಎನ್ನುವಂಥ ಧೈರ್ಯ ಮಾಡ, ಅವರು ಕೂಡ ಅಡವಿಯಲ್ಲಿ ಕಾಡಿನಲ್ಲಿ ಅಳಿತು ಅಂದರೆ ಈ ಸ್ವಲ್ಪ ಮರೆಯಾಗಿ ದೊಡ್ಡ ಮರದ ಹಿಂದೆ ನಿಂತು ನೋಡುವಂಥ ಸ್ಥಿತಿ ಇರುತ್ತೆ. ಹೀಗಾಗಿ ಒಂದು ವೇಳೆ 3 ಜನ ಒಂದು 10-15 ಮೀಟರ್ ದೂರ ಇದ್ದಾರೆ, ಅವರಿಗೆ ಈ ಸ್ಲೈಡ್ ಆ್ಯಕ್ಷನ್ ಗನ್ನಲ್ಲಿ ಶೂಟ್ ಮಾಡ್ತೇವೆ ಅನ್ನುವಂಥ ಪ್ಲ್ಯಾನ್ ಮಾಡಿ ಶೂಟ್ ಮಾಡಿದ್ರು ಕೂಡ ಆ ಗನ್ಗಳೆಲ್ಲ ಮರಕ್ಕೆ ದೊಡ್ಡ ಮರದ ಬುಡಕ್ಕೆ ತಾಗುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಅಲ್ಲಿ ನೇರ ಮುಖಾಮುಖಿ ಎಷ್ಟು ದೂರದಲ್ಲಿ ಈ ಸ್ಲೈಡ್ ಗನ್ ಆ್ಯಕ್ಷನ್ ಬುಲೆಟ್ಗಳು ಅವರಿಗೆ ತಾಗಿದ್ವು. ಗೊಂದಲ
ಕಾಡುಗಳರು ಅಂದ್ಕೊಳ್ಳಿ ಸಾಮಾನ್ಯ ಅಲ್ಲ. ವೀರಪ್ಪನ್ ರಾಜ್ಯವನ್ನು 2 ರಾಜ್ಯವನ್ನು ನಡೆಸಿದಂಥವ್ರು. ಪ್ರಾಣಿ ಬೇಟೆಗಾರರು ಕೂಡ ಸಾಮಾನ್ಯ ಇರಲ್ಲ, ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾವ ಮರದಲ್ಲಿ ಹೇಗೆ ಅಳಿತ್ಕೊಳ್ಬೇಕು, ಯಾವ ಮರ ಹತ್ತಬೇಕು. ಸುಖ ಸುಮ್ಮನೆ ಯಾರಾದರೂ ಬರ್ತಾರೆ ಅಂದ್ಕೊಳ್ಳಿ ಎದೆಗೆ ಸೆಟದು ನಿಂತು ಬಾರಪ್ಪ ಎನ್ನುವಂಥ ತಾಕತ್ ಯಾರಿಗಿರಲ್ಲ. ಅವ್ರ ಹತ್ರ ಗನ್ನಿದ್ರು ಕೂಡ ಅವರಿಗೂ ಜೀವದ ಭಯ ಇರುತ್ತೆ, ಅವರಿಗೂ ಒಂದು ತಮ್ಮ ಕುಟುಂಬದ ಜವಾಬ್ದಾರಿ ಇರುತ್ತೆ. ಹೀಗಾಗಿ ಮುಖಾಮುಖಿಯಾಗಿ ನಿಂತು ಶೂಟ್ ಮಾಡಿದಂಥ ರೀತಿ ಇದಾಗಿರುತ್ತೆ. ಚಾಮರಾಜನಗರ ಕಾಡು, ಹನ್ನೂರು ಕಾಡು, ದಪ್ಪ ದಪ್ಪ ಮರಗಳಿರುತ್ತೆ, ಅರ್ಧ ಮೀಟ್ರ್ಗಿಂತ ಜಾಸ್ತಿ ಬುಡ ಇರುತ್ತೆ. ಹಾಗಾಗಿ ಯಾರಾದರೂ ಅಲ್ಲಿನ ಆಗುಂತಕರು, ಅಲ್ಲಿನ ಬೇಟೆಗಾರರು ಪೊಲೀಸರನ್ನ ಮುಖಾಮುಖಿಯಾಗಿ ನೋಡಬೇಕು, ಅರಣ್ಯ ಅಧಿಕಾರಿಗಳನ್ನ ಮುಖಾಮುಖಿಯಾಗಿ ಮಾತಾಡಿಸ್ಬೇಕಂದ್ರೆ ಅವರು ಮರದ ಹಿಂದೆ ಇದ್ದು ತಮ್ಮ ಮೀನ್ಸ್ ಗನ್ನ ಶೂಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಹೊರತು ಇಲ್ಲ ಬಯಲು ಪ್ರದೇಶ ನಿಂತ್ಕೊಂಡು ಬಾರಪ್ಪ ಎನ್ನುವಂಥ ಸ್ಥಿತಿ ಇರಲ್ಲ. ಹಾಗಾಗಿ ಇದು ಕೂಡ ಒಂದು ಗೊಂದಲವನ್ನು ಸೃಷ್ಟಿ ಮಾಡುತ್ತೆ. ಸ್ಲೈಡ್ ಆ್ಯಕ್ಷನ್ ಗನ್ ಯೂಸ್ ಮಾಡಿದ್ರು ಎನ್ನುವಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಡಿ, ಅಲ್ಲಿ ಬರುವಂಥದ್ದು ಯಾರೋ ದೊಡ್ಡ ಪಾಕಿಸ್ತಾನದ ಭಯೋತ್ಪಾದಕರು ಅಥವಾ ಚೀನಾದಿಂದ ಬಂದವರು ಇಡೀ ದೇಶವನ್ನು ಮುಳುಗಿಸ್ತಾರೆ, ಹೀಗಾಗಿ ನಾವು ಇರುಬರು ಆಯುಧಗಳನ್ನ ತೆಗೆದುಕೊಂಡು ಒಂದೇ ಸಲ ಶೂಟ್ ಮಾಡಬೇಕೆನ್ನುವಂಥ ತರಾತುರಿ ಇತ್ತ ಗೊತ್ತಿಲ್ಲ. ಕಾಡಲ್ಲಿದ್ದವರು ಕಾಡು ಪ್ರಾಣಿ ಬೇಟೆಗಾರರು ಎನ್ನುವಂಥ ಮಾಹಿತಿ ನಿಮಗೆ ಸಿಕ್ಕಿತ್ತು ಒಂದಿನ ಮೊದಲು. ನೀವು ರಾತ್ರಿ ಪೂರ್ತಿ ಹುಡುಕಾಡಿದ್ರಂದ ಮೇಲೆ ಅದಕ್ಕೆ ಬೇಕಾದಂಥ ತಯಾರಿ ಮಾಡ್ಕೊಳ್ಬೋದಿತ್ತು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳ ಜೊತೆಗೆ ಪೊಲೀಸರ ಒಂದು ಸಪೋರ್ಟನ್ನು ಪಡ್ಕೊಳ್ಬೋದಿತ್ತು. ಕೋಮಿಂಗ್ ನಡೆಯುತ್ತೆ, ನಕ್ಸಲೈಟ್ ವಿರುದ್ಧ ಕೋಮಿಂಗ್ ನಡೆಯುತ್ತೆ. ಜೊತೆಗೆ ವೀರಪ್ಪನನ್ನು ಹುಡುಕಾಟ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಮತ್ತು ದೊಡ್ಡ ದೊಡ್ಡ IPS ಆಫೀಸರ್ಗಳು ಕೂಡ ಸರ್ಚ್ ಮಾಡಿದ್ರು. ಹೀಗಾಗಿ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ನಡುವೆ ಸಮನ್ವಯತೆಯನ್ನು ಮಾಡಿಕೊಂಡು ಆ ಇಬ್ಬರು ಹೋಗಿದ್ರೆ ಇಂಥ ಒಂದು ಅನಾಹುತ ಆಗ್ತಾ ಇರಲಿಲ್ಲ. ದೊಡ್ಡ ದೊಡ್ಡ ಒಂದು ಸಲಕರಣೆಗಳು ಬಂದಿದೆ, ದೊಡ್ಡ ದೊಡ್ಡ ಉಪಕರಣಗಳು ಬಂದಿದೆ, ದೊಡ್ಡದಾದಂಥ ಒಂದು ಟೆಕ್ನಾಲಜಿ ಕೂಡ ಇದೆ. ಹೀಗಾಗಿ ಯಾಕೆ ಸ್ಲೈಡ್ ಆ್ಯಕ್ಷನ್ ಗನ್ನನ್ನು ಬಳಸಲಾಯಿತು ಗೊತ್ತಿಲ್ಲ. ಇದು ಕೂಡ ತುಂಬ ಗೊಂದಲಕ್ಕೆ ಕಾರಣವಾಗಿತ್ತು. ಜೊತೆಗೆ ಪೊಲೀಸರನ್ನ ಬಳಸ್ಕೊಳ್ಬೇಕಿತ್ತು, ಇದು ಆಗಿಲ್ಲ. ವೀರಪ್ಪನ ಹಿಡಿಯುವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿತ್ತು, ಅರಣ್ಯ ಇಲಾಖೆ ಎಲ್ಲವೂ ಕೂಡ ಆಗಿತ್ತು. ಆದರೆ ಜೊತೆಗೆ ನೋಡಿ, ಇಲ್ಲಿ ಮತ್ತೊಂದು ಡೌಟ್ ಅಂದರೆ ಅಲ್ಲಿ ಸಿಕ್ಕಂಥ ಮಟೀರಿಯಲನ್ನು ನೋಡ್ತಾ ಇದ್ದರೆ ಅಲ್ಲಿ ಉಪ್ಪು ಸಿಕ್ಕಿದೆ, ಈರುಳ್ಳಿ ಸಿಕ್ಕಿದೆ, ಜಿಂಕೆ ಮಾಂಸ ಸಿಕ್ಕಿದೆ, ಮತ್ತು ಬೇರೆ ಬೇರೆ ಆಯುಧಗಳು ಸಿಕ್ಕಿದೆ, ಧನಿಯಾ ಪೌಡರ್ ಸಿಕ್ಕಿದೆ, ಜೊತೆಗೆ ಒಂದು ಪ್ಯಾರಾಗೋನ್ ಚಪ್ಪಲ್ ಕೂಡ ಸಿಕ್ಕಿದೆ. ಅರಣ್ಯ ಬೇಟೆಗಾರರು ಅಥವಾ ಕಾಡು ಪ್ರಾಣಿ ಬೇಟೆಗಾರರು ಕಾಡಿನಲ್ಲಿ ತುಂಬ ಚಪ್ಪಲಿಗಳನ್ನು ಯೂಸ್ ಮಾಡಲ್ಲ. ಒಂದು ಯೂಸ್ ಮಾಡಿದರೂ ಕೂಡ ಹಳೆಯದನ್ನೇ ಯೂಸ್ ಮಾಡ್ತಾರೆ. 2 ಮೂರನೇದಾಗಿ ಚಪ್ಪಲಿ ಸಿಕ್ಕಿದೆ, ಚಪ್ಪಲಿಯ ಮೇಲಿರುವಂಥ ಸ್ಟಿಕ್ಕರ್ ಕೂಡ ಮಾಯವಾಗಿಲ್ಲ. ಒಂದು ವೇಳೆ ಅವರು ಸಿಟಿಗೆ ಹೋಗಿ ಚಪ್ಪಲನ್ನು ತೆಗೆದುಕೊಂಡಿದ್ರೆ ಯಾಕೆ ಚಪ್ಪಲಿನ ಮೇಲೆ ಒಂದೇ ಒಂದು ಹೆಜ್ಜೆ ಗುರುತು ಇಲ್ಲ. ಇಲ್ಲೇ ಬೆಂಗಳೂರಲ್ಲಿ ವಾಸ ಮಾಡ್ತಾರೆ ಅಥವಾ ಸಿಟಿಲಿ ದೊಡ್ಡ ದೊಡ್ಡ ಮಾತಾಡ್ತಾರೆ, ಅವರು ಚಪ್ಪಲನ್ನು ಕ್ಲೀನಾಗಿ ಇಟ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಆದರೆ ಕಾಡು ಜನರು, ಅರಣ್ಯವಾಸಿಗಳು, ಜೊತೆ ಕಾಡು ಪ್ರಾಣಿಯನ್ನು ಭೇಟಿ ಮಾಡುವಂಥವ್ರು ಒಮ್ಮೆಯಾದರೂ ಚಪ್ಪಲನ್ನು ಹಾಕ್ತಾರೆ. ಓಕೆ, ಚಪ್ಪಲ್ ಹಾಕೊಂಡು ಹೋದರು, ಅದಾದ ನಂತರ ಚಪ್ಪಲ್ ಸ್ವಲ್ಪ ಸ್ಲಿಪ್ ಆಗುತ್ತೆ, ಬೇಡ ಅನ್ನುವಂಥ ಕಾರಣಕ್ಕಾಗಿ ತಮ್ಮ ಚೀಲದ ತುಂಬಿಟ್ಕೊಂಡ್ರು ಕೂಡ ಅಲ್ಲಿ ಒಂದೇ ಒಂದು ಕಲೆಯನ್ನಾದರೂ ಬಿಡಬೇಕಿತ್ತು. ಯಾಕೆ ಆ ಚಪ್ಪಲಿ ಮೇಲೆ ಗುರುತಿಲ್ಲ? ಓಕೆ, ಇಲ್ಲ ಸಿಟಿಗೆ ಹೋಗಿದ್ರು, ಸಿಟಿಗೆ ಹೋಗ್ಕೊಂಡು ಚಪ್ಪಲ್ ತಂದರು, ಹಾಗೆ ಆ ಬ್ಯಾಗಲ್ಲಿತ್ತು, ಅದನ್ನೇ ಎತ್ಕೊಂಡು ಹೋದರು ಎನ್ನುವಂಥ ಒಂದು ಮಾಹಿತಿ ಕೊಡ್ಬೋದಾ? ಗೊತ್ತಿಲ್ಲ. 3 ಜನ ಸತ್ತಿದ್ದಾರೆ, 4ನೇವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ಜೊತೆಗೆ ಈ ಕಾಡು ಪ್ರಾಣಿಯ ಬೇಟೆಗಾರರು ಹತ್ಯೆ ಆದ್ರಲ್ಲ, ಅವರ ಹಿನ್ನೆಲೆ, ಅವ್ರ ಮೇಲೆ ಯಾವ ಕೇಸ್ ಇತ್ತು ಯಾವುದು ಕೂಡ ಬಹಿರಂಗವಾಗಿಲ್ಲ. ಇವೆಲ್ಲವೂ ಕೂಡ ಗೊಂದಲ. ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ, ಅದರಲ್ಲೂ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ರೈಫಲ್ ಬಳಸುವಂಥ ಹಕ್ಕಿದೆ, ರೈಫಲ್ ಬಳಸುವಂಥ ಒಂದು ಫ್ರೀಡಮ್ ಇದೆ, ಸ್ವಾತಂತ್ರ್ಯ ಇದೆ. ಆದರೆ ಸ್ಲೈಡ್ ಆ್ಯಕ್ಷನ್ ಗನ್ನನ್ನು ಯಾಕೆ ಬಳಸಿದ್ರು, ಯಾರು ಕೊಟ್ಟರು, ಇವೆಲ್ಲವೂ ಕೂಡ ಕುತೂಹಲಕಾರಿಯಾಗಿದೆ. ಇಲ್ಲಿ 2 ಥರ ಬರುತ್ತೆ. ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮರಗಳರು ಇರ್ತಾರೆ, ಅಂಥವರಿಗೆ ಈ ಬಂದೂಕು ಮತ್ತು ರೈಫಲ್ನ ಯೂಸ್ ಮಾಡ್ಬೋದು ಹೆದರ್ಸ್ಲಿಕ್ಕೆ ಅನ್ನುವಂಥ ಮಾತಿದೆ. ಆದರೆ ಈ ನಮ್ಮ ಕರ್ನಾಟಕದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇತಿಹಾಸದಲ್ಲಿ ಯಾರೂ ಕೂಡ ಇಂಥ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಮತ್ತು ಎನ್ಕೌಂಟರ್ ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. 2ನೇದಾಗಿ ಈ ವೈಲ್ಡ್ ಲೈಫ್ ಇರುತ್ತಲ್ಲ, ದಾಂಡೇಲಿ ಮತ್ತು ಚಾಮರಾಜನಗರವನ್ನು ಅರಣ್ಯವನ್ನು ವೈಲ್ಡ್ ಲೈಫ್ ಅಥವಾ ಈ ಒಂದು ಅರಣ್ಯಧಾಮವಾಗಿ ಘೋಷಣೆ ಮಾಡಿದ ನಂತರ ಅವರಿಗೆ ಸ್ವಲ್ಪ ಸಪ್ರೇಟ್ ಆದಂಥ ಒಂದು ಸವಲತ್ತನ್ನು ಕೊಡಲಾಗಿದೆ. ಯಾವ ಥರ ಕೊಡಲಾಗಿದೆ ಅಂದರೆ, ಜಾಸ್ತಿ ಏನು ಸವಲತ್ತು ಕೊಡಲಾಗಿಲ್ಲ. ಇದೇ ಬಂದೂಕುಗಳನ್ನು ವರ್ಷಕ್ಕೆ 1 ರಿಂದ 2 ಸಲ ಅವರು ಸರ್ವಿಸ್ ಮಾಡಿಕೊಡ್ತಾರೆ. ತುಕ್ಕಿಡಿದತ್ತಲ್ಲ ಅದನ್ನು ಸರ್ವಿಸ್ ಮಾಡಿಕೊಡ್ತಾರಂತೆ, ರೈಫಲ್ಗಳನ್ನು ಸರ್ವಿಸ್ ಮಾಡಿಕೊಡ್ತಾರಂತೆ. ಅಷ್ಟು ಬಿಟ್ಟು
ಈ ನಾರ್ಮಲ್ ಅರಣ್ಯ ಆಗಿರ್ಬೋದು ಅಥವಾ ಈ ವನ್ಯಧಾಮ ಇರುತ್ತಲ್ಲ ಅವ್ರಿಗೆ ಏನೂ ಡಿಫರೆನ್ಸ್ ಇಲ್ಲ. ಈ ನಾರ್ಮಲ್ ಅರಣ್ಯದಲ್ಲಿ ಕಾಯುವಂಥ ಸಿಬ್ಬಂದಿಗಳು ಆ ಅಧಿಕಾರಿಗಳ ಗನ್ನು ರೈಫಲ್ ಆಗಿರ್ಬೋದು, ಅದರಲ್ಲೂ ಮುಖ್ಯವಾಗಿ ಡಬಲ್ ಬ್ಯಾರಲ್ ಗನ್ ಯೂಸೇ ಮಾಡಲ್ಲಂತೆ, ತುಕ್ಕು ಹಿಡಿದಿರ್ತದಂತೆ, ಅದನ್ನು ಹೆದರ್ಸ್ಲಿಕ್ಕೆ ಮಾತ್ರ ಬಳಸ್ತಾರೆ ಹೊರತು ಶೂಟ್ ಮಾಡಲಿಕ್ಕಾಗಲಿ ಯಾವುದಕ್ಕೂ ಬಳಸಲ್ಲ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಎರಡು ಡಿಫ್ರೆನ್ಸು ವೈಲ್ಡ್ ಲೈಫ್ ಮತ್ತು ನಾರ್ಮಲ್ ಫಾರೆಸ್ಟ್ನವರಿಗೆ, ವೈಲ್ಡ್ ಲೈಫ್ ಇರುವಂಥವರಿಗೆ ಪದೇ ಈ ಕಾಡು ಪ್ರಾಣಿಗಳ ಬೇಟೆ ಆಡ್ತಾರೆ ಅನ್ನೋಂಥ ಕಾರಣಕ್ಕಾಗಿ ಬಂದೂಕುಗಳಿಗೆ ಸರ್ವಿಸ್ ಮಾಡ್ತಾರಂತೆ ಬಿಟ್ಟು ಇಲ್ಲೇ ತನಕ 16 ವರ್ಷಗಳಿಂದ ಯಾವುದೇ ಅಂಥ ಡೆವಲಪ್ಮೆಂಟ್ ಆಗಿಲ್ಲ. ನೋಡಬೇಕು ಈ ಎಲ್ಲ ಗೊಂದಲ, ಈ ಎಲ್ಲ ಕುತೂಹಲ ಮುಂದಿನ ದಿನಗಳಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಮುಖಾಂತರ ಯಾವ ಲೆವೆಲಿಗೆ ಬರುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.